ಜೈ ಭಾರತ್ ವಂದೇ ಮಾತರಂ. ಆಪರೇಷನ್ ಸಿಂಧೂರ್ ಆದ ನಂತರ ಪಾಕಿಸ್ತಾನ ಭಾರತದ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಿತ್ತು. ಅವರು ಭಾರತದ ಮೇಲೆ ವಿಫಲ ದಾಳಿ ನಡೆಸಲು ಪ್ರಯತ್ನಪಟ್ಟರು. ಭಾರತದ ಭೂಪ್ರದೇಶಗಳು ಪಾಕಿಸ್ತಾನದ ಏರ್ಫೋರ್ಸ್ಗೆ ಗೊತ್ತಾಗದ ಹಾಗೆ, ಈ ಟಾರ್ಗೆಟ್ ಹಿಟ್ ಮಾಡದ ಹಾಗೆ ಭಾರತ ಅದಕ್ಕೆ ಬೇಕಾಗುವಂತಹ ಕ್ರಮಗಳನ್ನು ಕೈಗೊಂಡಿತ್ತು. ಅದರಲ್ಲಿ ಪ್ರಮುಖವಾಗಿ ಬ್ಲ್ಯಾಕ್ಔಟ್. ಈ ಗಡಿಭಾಗಗಳನ್ನು ಸಂಪೂರ್ಣವಾಗಿ ಕರೆಂಟ್ ತೆಗೆದು ಫುಲ್ ಬ್ಲ್ಯಾಕ್ಔಟ್ ಮಾಡಲಾಗಿತ್ತು. ಆಗ ಪಾಕಿಸ್ತಾನದ ಏರ್ಫೋರ್ಸ್ಗೆ ಯಾವುದು ಜನನಿಬಿಡ ಪ್ರದೇಶ, ಯಾವುದು ಧಾರ್ಮಿಕ ಪ್ರದೇಶ, ಭಾರತದ ಪ್ರದೇಶವನ್ನು ಗುರುತಿಸುವುದರಲ್ಲಿ ವಿಫಲವಾದರು. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಗ ನಡೆಯುತ್ತಿದ್ದ IPL ಪಂದ್ಯಾಟವನ್ನು ಕೂಡ ನಿಲ್ಲಿಸಲಾಗಿತ್ತು. ಇನ್ನು ಇದರ ಬಗ್ಗೆ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ ಅವರು ಏನು ಹೇಳಿದ್ದಾರೆ, ಈ ಪಾಕಿಸ್ತಾನದ ಮಕ್ಕಳು ಏನು ಮಾಡಿದ್ದಾರೆ, ಅದರ ಬಗ್ಗೆ ಈ ಖ್ವಾಜಾ ಆಸಿಫ್ ಏನು ಹೇಳಿದ್ದಾರೆ ಎಂಬುದು ನೋಡುವ. ಇಲ್ಲಿ ಒಂದು ಸಣ್ಣ ವಿಡಿಯೋ ಪ್ಲೇ ಮಾಡ್ತೀನಿ. एयरफोर्स ने कमाल दिखाया, जिनके जहाज से वो भी आश्चर्य कर उठे. वो भी आके पूछते हैं कि ये जहाज हमने तुम्हें दिए थे, NH की लाया है गाड़ी, एड़ा कमाल दिखाया. ये उनको भी नहीं पता. ये सारे का सारा जो है इंडिजिनस जो है हमारी टेक्नोलॉजी, हमारे बच्चों ने, हमारे जो साइबर वॉरियर्स ने वहां पे जो है स्टेडियम की लाइटें चली गई, IPL बंद हो गया, पानी रिलीज हो गया डैम्स में, ग्रिड बंद हो गए. ये सारी बातें जो हैं, ये सारे हमले जो है, जो साइबर अटैक्स जो थी, हमारे बच्चों ने किए. ಇವರು ಏನು ಹೇಳ್ತಿದ್ದಾರೆ ಅಂದರೆ, ಪಾಕಿಸ್ತಾನದ ಮಕ್ಕಳು ಧರ್ಮಶಾಲಾದಲ್ಲಿ ನಡೆಯುತ್ತಿರುವ ಪಂಜಾಬ್ ಹಾಗೂ ಡೆಲ್ಲಿ ಪಂದ್ಯಾಟದ ಸಮಯದಲ್ಲಿ ಹ್ಯಾಕ್ ಮಾಡಿ ಪಂದ್ಯವನ್ನು ನಿಲ್ಲಿಸುವ ಹಾಗೆ ಮಾಡಿದ್ರು. ಅವರು ಪೆಡ್ಲೈಟ್ ಆಫ್ ಮಾಡಿದ್ರಂತೆ. ಅಷ್ಟು ಮಾತ್ರವಲ್ಲ, ಅದಕ್ಕೆ ಮುಂದುವರಿದ ಭಾಗವಾಗಿ ಹೇಳ್ತಾರೆ, ಪಾಕಿಸ್ತಾನದ ಮಕ್ಕಳು ಭಾರತದಿಂದ ಪಾಕಿಸ್ತಾನಕ್ಕೆ ಹರಿಯುವ ಸಿಂಧು ನದಿ ನೀರಿನ ಡ್ಯಾಮ್ ಅನ್ನು ಕೂಡ ಹ್ಯಾಕ್ ಮಾಡಿದ್ದಾರೆ. ಬೇಕಾಗುವಾಗ ಓಪನ್ ಮಾಡಿದ್ದಾರೆ, ಹಾಗೆ ಬೇಡವಾದಾಗ ಕ್ಲೋಸ್ ಮಾಡಿದ್ದಾರೆ ಅಂತ ಈ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಸಂಸತ್ನಲ್ಲಿ ಹೇಳಿದರು. ನಾವು ಟೆಕ್ನಾಲಜಿಯಲ್ಲಿ ಎಷ್ಟು ಮುಂದುವರೆದಿದ್ದೀವಿ ಅಂತ ಈ ಸಂಸತ್ನಲ್ಲಿ ಹೇಳಿದ್ದರು. ಈ IPL ಪಂದ್ಯಾಟ ರದ್ದು ಮಾಡಿದ್ದು ಒಂದು ಸುರಕ್ಷತೆಯ ದೃಷ್ಟಿಯಿಂದ. ಅಲ್ಲಿನ ಪೆಡ್ಲೈಟ್ ಸ್ಪಷ್ಟವಾಗಿ ಗೋಚರಿಸುತ್ತೆ. ಒಂದು ಯಾವುದೇ ರೀತಿಯ ತೊಂದರೆ ಆಗದಿರಲಿಲ್ಲ ಅಂತ ಹೇಳಿ ಬ್ಲ್ಯಾಕ್ಔಟ್ ಮಾಡಿ ಪಂದ್ಯವನ್ನೇ ನಿಲ್ಲಿಸಿದ್ದು ಭಾರತ ಸರ್ಕಾರದ ಆದೇಶದಿಂದ. ಆದರೆ ಇಲ್ಲಿ ಪಾಕಿಸ್ತಾನದ ಮಿನಿಸ್ಟರ್ ಮಾತ್ರ ನಾವೇ ಮಾಡಿದ್ದು ಎಂಬುದು ಸಂಸತ್ನಲ್ಲಿ ಬಡಾಯಿ ಕೊಚ್ಚಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಮಾತು ಕೂಡ ಹೇಳಿದರು, ಡ್ಯಾಮ್ ಅನ್ನು ಕೂಡ ನಾವು ಹ್ಯಾಕ್ ಮಾಡಿದ್ದೀವಿ ಅಂತ. ಇವರ ಹೇಳಿಕೆಗೆ ಏನು ಹೇಳಬೇಕು ಎಂಬುದು ಗೊತ್ತಾಗುತ್ತಿಲ್ಲ. ಆದರೆ ಈ ಡ್ಯಾಮ್ ಅನ್ನು ಹ್ಯಾಕ್ ಮಾಡಬಹುದಾ? ಇದಕ್ಕಿಂತ ಮುಂಚೆ ಎಲ್ಲಿಯಾದರೂ ಈ ಥರದ ಘಟನೆ ನಡೆದಿದೆಯಾ? ಈ ಪಾಕ್ ಮಿನಿಸ್ಟರ್ನ ಮಾತು ನಿಮಗೆ ಒಂಥರ ಜೋಕ್ ಥರ ಕಾಣಿಸಬಹುದು, ಆದರೆ ಈ ನದಿ ನೀರಿನ ಡ್ಯಾಮ್ ಅನ್ನು ಹ್ಯಾಕ್ ಮಾಡಬಹುದು. ಯಾಕೆಂದರೆ ಇದಕ್ಕಿಂತ ಮುಂಚೆ ಆ ಥರದ ಒಂದು ಘಟನೆ ನಡೆದಿದೆ. ಅದು ಎಲ್ಲಿ ಅಂತೀರಾ? ಅಮೆರಿಕದಲ್ಲಿ 2013ರಲ್ಲಿ ಈ ಅಮೆರಿಕದ ನದಿ ನೀರಿನ ಡ್ಯಾಮ್ ಅನ್ನು ಹೆಚ್ಚಾಗಿ ನಿರ್ವಹಿಸುವುದು ಆನ್ಲೈನ್ ಮುಖಾಂತರ. ಇರಾನಿನ ಹ್ಯಾಕರ್ಗಳು ಈ ಪ್ರವಾಹದ ಡ್ಯಾಮಿನ ಸಿಸ್ಟಮ್ ಅನ್ನು ಹ್ಯಾಕ್ ಮಾಡಿದ್ರು ಸ್ವಲ್ಪ ಸಮಯದವರೆಗೆ. ಆವಾಗಲೇ ಒಂದು ಪ್ರಪಂಚಕ್ಕೆ ಗೊತ್ತಾಗಿದೆ, ನೋಡಿ ಈ ಥರನೂ ಹ್ಯಾಕ್ ಮಾಡಬಹುದು ಎಂಬುದು. ಆದರೆ ಅದೃಷ್ಟ ಏನು ಗೊತ್ತಾ, ಆ ಸಂದರ್ಭದಲ್ಲಿ ಇನ್ನಷ್ಟು ಸಿಸ್ಟಮನ್ನು ಅವರಿಗೆ ಹ್ಯಾಕ್ ಮಾಡಲು ಸಾಧ್ಯವಾಗಲಿಲ್ಲ. ಇಲ್ಲದಿದ್ದರೆ ಅವರು ಬೇಕಾಗುವ ಹಾಗೆ ಉಪಯೋಗಿಸುತ್ತಿದ್ದರು. ಆ ನಗರಗಳಿಗೆ ಪ್ರವಾಹದಲ್ಲಿ ಮುಳುಗುವ ಹಾಗೆ ಮಾಡುತ್ತಿದ್ದರು. ಕೊನೆಗೂ ಅಮೆರಿಕದ ಅಧಿಕಾರಿಗಳು ಅದನ್ನು ಸರಿಪಡಿಸಿದರು. ಇಲ್ಲಿ ಖ್ವಾಜಾ ಆಸಿಫ್ ಅವರ ಈ ಡ್ಯಾಮ್ ಹ್ಯಾಕ್ ಮಾಡಿದ್ದು ಅಂತ ಏನು ಹೇಳಿದ್ರಲ್ಲ, ಅದನ್ನು ನಾವು ಅಲ್ಲಗೆಳೆಯುವಂತಿಲ್ಲ. ಯಾಕೆಂದರೆ ಭವಿಷ್ಯದಲ್ಲಿ ನಮ್ಮ ಪ್ರತಿಯೊಂದು ವಿಭಾಗವನ್ನು ಇನ್ನಷ್ಟು ಬಲಿಷ್ಠಗೊಳಿಸಬೇಕು. ಈ ಡಿಫೆನ್ಸ್ ಸಿಸ್ಟಮ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್, ಈ ಸಿಸ್ಟಮ್ ಏನಿದೆ, ಈ ಥರ ರಾಷ್ಟ್ರಕ್ಕೆ ಸಂಬಂಧಪಟ್ಟ ಅಥವಾ ಇನ್ಯಾವುದೇ ಸಂಬಂಧಪಟ್ಟ ವಿಚಾರದ ಒಂದು ಸಿಸ್ಟಮ್ ಇರ್ಬೋದು, ಅದು ಯಾರು ಕೂಡ ಹ್ಯಾಕ್ ಮಾಡದ ಹಾಗೆ ಬಲಿಷ್ಠಗೊಳ್ಳಬೇಕಾಗುತ್ತೆ. ಆದರೆ ಇಲ್ಲಿ ಅವರು ಸುಳ್ಳು ಹೇಳಿದ್ದಾರೆ. ಸ್ಟೇಡಿಯಂನ ಪೆಡ್ಲೈಟ್ ಕೂಡ ಹ್ಯಾಕ್ ಮಾಡಲಿಲ್ಲ, ಹಾಗೆ ನೀರಿನ ಡ್ಯಾಮ್ ಅನ್ನು ಕೂಡ ಹ್ಯಾಕ್ ಮಾಡಲಿಲ್ಲ. ಆದರೆ ನಮ್ಮ ಜಾಗೃತೆಯಲ್ಲಿ ನಾವು ಇರಬೇಕಾಗುತ್ತೆ.